ತಮಿಳುನಾಡಿಗೆ ಹರಿಯುತ್ತಾ ರಾಜ್ಯದ ನೀರು ತಮಿಳುನಾಡಿಗೆ ಕಾವೇರಿ ನದಿ ನೀರು ಹಂಚಿಕೆ. ತಮಿಳುನಾಡಿಗೆ ಹರಿಯುತ್ತಾ ರಾಜ್ಯದ ನೀರು ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ತಮಿಳುನಾಡಿಗೆ ಕಾವೇರಿ ನದಿ ನೀರು ಹಂಚಿಕೆ ಎಂದು ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ನಡೆಯಲಿದೆ. ತಮಿಳುನಾಡು ಕರ್ನಾಟಕ ಸಲ್ಲಿಸಿರುವ ಅರ್ಜಿ ವಿಚಾರಣೆ ನಡೆಯಲಿದೆ. ನ್ಯಾಯಮೂರ್ತಿ ವಿಕ್ರಮ್ನಾಥ್ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ಸಮಗ್ರ ದಾಖಲೆ ಹಾಗೂ ಅಂಕಿ ಅಂಶಗಳೊಂದಿಗೆ ಕರ್ನಾಟಕ ವಾದ ಕೂಡ ಮಂಡನೆ ಮಾಡಲಿದೆ. ಮತ್ತೊಂದೆಡೆ ನೀರು ಹಂಚಿಕೆ ವಿಚಾರವಾಗಿ ಸಿಡಬ್ಲ್ಯೂಆರ್ಸಿ ಸಭೆ ಈಗಾಗಲೇ ತಮಿಳುನಾಡಿಗೆ ನೀರು ಹರಿಸಲು ಸಿಡಬ್ಲ್ಯೂಆರ್ಸಿ ಸೂಚನೆ ಕೂಡ ಕೊಟ್ಟಿರುವಂತದ್ದು. ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಲು ಕೂಡ ಆದೇಶ ಹೊರಡಿಸಲಾಗಿದೆ. ತಮಿಳುನಾಡಿಗೆ ರಾಜ್ಯದ ನೀರು ಹರಿಕೆ ಆಗುತ್ತಾ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ತಮಿಳುನಾಡು ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ನಡೆಯಲಿದೆ. ತಮಿಳುನಾಡು ಕರ್ನಾಟಕ ಅರ್ಜಿ ಸಲ್ಲಿಸಿರುವಂತಹದ್ದು. ಈ ವಿಚಾರವಾಗಿ ಇವತ್ತು ವಿಚಾರಣೆ ನಡೆಯಲಿದೆ. ನ್ಯಾಯಮೂರ್ತಿ ವಿಕ್ರಮ್ನಾಥ್ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ಸಮಗ್ರ ದಾಖಲೆ ಅಂಕಿ ಅಂಶಗಳೊಂದಿಗೆ ಕರ್ನಾಟಕ ಕೂಡ ವಾದ ಮಂಡನೆ ಮಾಡಲಿರುವಂತಹದ್ದು. ಮತ್ತೊಂದೆಡೆ ನೀರು ಹಂಚಿಕೆ ವಿಚಾರವಾಗಿ ಸಿಡಬ್ಲ್ಯೂ ಕೂಡ ಸಭೆ ನಡೆಸಿರುವಂತಹದ್ದು. ಈಗಾಗಲೇ ತಮಿಳುನಾಡಿಗೆ ನೀರು ಹರಿಸಲು ಕೂಡ ಸೂಚನೆ ನೀಡಲಾಗಿದೆ. ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಲು ಕೂಡ ಆದೇಶ ಹೊರಡಿಸಲಾಗಿದೆ. ಇವತ್ತಿನ ಮಹತ್ವದ ವಿಚಾರಣದತ್ತ ಎಲ್ಲರ ಚಿತ್ತ ಇರುವಂತಹದ್ದು. ಯಾಕೆಂದ್ರೆ ತಮಿಳುನಾಡಿಗೆ ಈ ವಿಚಾರವಾಗಿ ಬಹಳ ಆಕ್ರೋಶ, ಅಸಮಾಧಾನ, ಪ್ರತಿಭಟನೆ ಎಲ್ಲ ಕೂಡ ನಡೆದಿತ್ತು. ಸದ್ಯ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಮಹತ್ವದ ವಿಚಾರಣೆ ನಡೆಯಲಿದೆ. ತಮಿಳುನಾಡು ಕರ್ನಾಟಕ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ನಡೆಯಲಿದೆ. ವಿಕ್ರಮ್ನಾಥ್ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೀತಾ ಇರುವಂತಹದ್ದು. ಸಮಗ್ರ ದಾಖಲೆ ಅಂಕಿ ಅಂಶಗಳೊಂದಿಗೆ ಕರ್ನಾಟಕ ಕೂಡ ಇವತ್ತು ವಾದ ಮಾಡಲಿದೆ. ಮತ್ತೊಂದೆಡೆ ನೀರು ಹಂಚಿಕೆ ವಿಚಾರವಾಗಿ ಸಿಡಬ್ಲ್ಯೂಆರ್ಸಿ ಸಭೆ ಕೂಡ ನಡೆಸಿರುವಂತಹದ್ದು. ಈಗಾಗಲೇ ತಮಿಳುನಾಡಿಗೆ ನೀರು ಹರಿಸಲು ಕೂಡ ಸೂಚನೆ ನೀಡಲಾಗಿದೆ. ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಲು ಕೂಡ ಆದೇಶ ಹೊರಡಿಸಲಾಗಿದೆ.